ಎಲ್ಲರ ಹತ್ರನೂ SR ಬೋರ್ಡ್ ಇದೆ. ಸೊ ಈ SR ಮೂಲಕ ಒಂದಷ್ಟು ಯಡಿಯೂರಪ್ಪ ಸರ್ದ ವ್ಯಕ್ತಿತ್ವವನ್ನು ತಿಳಿಸ್ಕೊಡುವಂಥ ಪ್ರಯತ್ನ ನಮ್ಮದು. ಅವ್ರ ಬಗ್ಗೆ ಒಂದಷ್ಟು ಕ್ವಶನ್ಸ್ ಇದೆ, ಅದು ನಿಮಗೆ ಏನು ಅನಿಸುತ್ತೆ ಅದನ್ನು ಶೋ ಅಪ್ ಮಾಡಿ. ಓಕೆ, ಸೊ ಮೊದಲನೇದು, ಯಡಿಯೂರಪ್ಪ ಸರ್ ಬಹಳನೇ ತಿಂಡಿ ಪೋತರು, ಅಂದರೆ ಫುಡ್ಡಿ. ಎಸ್, ಚೇಂಜ್ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಹೇಳಿ, ಚೇಂಜ್ ಮಾಡಿ. ಎಲ್ಲ ಸಖತ್ತಾಗಿ ಓಟ್ ಬಿದ್ದಿದೆ ಸರ್, ಎಷ್ಟು ಓಟ್ ಬೀಳುತ್ತೋ ಎಸ್ ಅಂತ ಇಲ್ಲೂ ಅಷ್ಟೇ ಓಟ್ ಬಿದ್ದಿದೆ ನಿಮಗೆ. ಯುನಾನಿಮಸ್ ಆಗಿ ಹೇಳ್ತೀವಿ. ಸೊ ಬಹಳ ತಿಂಡಿ ಪ್ರಿಯರ ನೀವು? ಓಕೆ, ಯಾವೆಲ್ಲ ತಿಂಡಿಗಳು ಇಷ್ಟ ಆಗುತ್ತೆ? ಯಾವೆಲ್ಲ ದೋಸೆ ಇಷ್ಟ ನಿಮಗೆ? ಓಕೆ, ಹಾಂ ಹೇಳಿ ನಿಮಗೆ. ದೋಸೆ, ನಿಪ್ಪಟ್ಟು, ಆಮೇಲೆ ಶಿವಮೊಗ್ಗದಲ್ಲಿ ಮೀನಾಕ್ಷಿ ಭವನ್ ಆ ಥರ ಅವ್ರದ್ದೇ ಜಾಗಗಳಿದೆ. ಯಾವಾಗ ಮನೇಲಿ ಅಡುಗೆ ಮಾಡಿ ರೆಡಿ ಮಾಡ್ಕೊಂಡಿದ್ರು ಅಲ್ಲಿ ಕಾರ್ ತಿರುಗಿಸಿದ ತಕ್ಷಣ ಗೊತ್ತಾಗುತ್ತೆ ಮನೆಯಲ್ಲೂ ಓ ಇವತ್ತು ತಾತ ಊಟಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಡೆಫಿನೆಟ್ಲಿ ಫುಡ್ಡಿ 100%. ಸೊ ಅವರು ಕೂಡ ಫುಡ್ಡಿ, ನಿಮಗೂ ಕೂಡ ಯಾವ್ದಾದ್ರು ಹೋಟೆಲ್ಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತಾರಾ? ಶಿವಮೊಗ್ಗದಲ್ಲಿ ನಮ್ಮ ಹೋಟೆಲ್ ಒಳ್ಳೆ ದೋಸೆ ಸಿಕ್ಕರೇನು ಅವರಿಗೆ ಮೀನಾಕ್ಷಿ ಭವನ್ ತುಂಬಾ ಇಷ್ಟ. ಸೊ ಶಿವಮೊಗ್ಗದಲ್ಲಿ ಸಂಜೆ ಆದ್ರೆ ನಮಗೆ ದೋಸೆ ಮತ್ತೆ ದೋಸೆ ಇಡ್ಲಿ ವಡೆಗೆ ಮೀನಾಕ್ಷಿ ಭವನ್ ಕರ್ಕೊಂಡು. ಓಕೆ, ಸಣ್ಣ ಹುಡುಗರನ್ನಲ್ಲೂ ಕರ್ಕೊಂಡು ಹೋಗಿರೋದೆಲ್ಲ ಉಂಟಾ ಸರ್? ನೀವು ಮನೆಗೆ ಅಳಿಯ ಮೊಮ್ಮಗ, ಅವ್ರಿಗೆ ಮೊಮ್ಮಗ ಆದ್ರೂ ಮನೆಗೆ ಅಳಿಯ, ನಿಮ್ಗೆ ಬಂದಾಗ ಯಾವ್ದಾದ್ರು ಇದು ಚೆನ್ನಾಗಿರುತ್ತೆ ತಿನ್ನು, ಅದು ಚೆನ್ನಾಗಿರುತ್ತೆ ತಿನ್ನು ಅಂತ ಹೇಳಿ ತಿನ್ನಿಸ್ತಾರ? ಅಂದ್ರೆ ಆತರ ಡೆಫಿನೆಟ್ಲಿ ಅಪರ್ಚುನಿಟೀಸ್ ಇದೆ ಡೆಫಿನೆಟ್ಲಿ, ಬಟ್ ಅವ್ರಿಗೆ ಖುಷಿ ಅಂದ್ರೆ ಎಲ್ಲರೂ ಸೇರಿ, ಈಗ ಹೋಟೆಲ್ ಜನಾರ್ದನ್ ಆಗ್ಲಿ ಇಲ್ಲ CTR ಆಗ್ಲಿ, ಸೊ ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗಿ ಕೂತ್ಕೊಂಡು ಒಂದು ಗುಡ್ ಮೀಲ್ ತಗೊಂಡು ಮೆಮೊರಿ ಶೇರ್ ಮಾಡೋದು ಅವ್ರಿಗೂ ತುಂಬಾ ಇಷ್ಟ, ಅದಕ್ಕೂ ತುಂಬಾ ಇಷ್ಟ. ಓಕೆ, ಎಸ್. ನಾವು ಏನೇ ತಿಂಡಿ ತಿಂದ್ರೇನು ತಾತಗೆ ಏನು ತಟ್ಟೆಯಲ್ಲಿ ವೇಸ್ಟ್ ಮಾಡಬಾರ್ದು ಅಂತ. ಓಕೆ, ಸೊ ನಾವು ತಾತನ ಜೊತೆ ಟೇಬಲ್ ಮೇಲೆ ಕೂತಾಗ ಸೊ ಏನೇ ನಾವು ಬಿಟ್ಟರೆ ಇದು ಯಾಕೆ ಬಿಟ್ಟಿದೆಯಮ್ಮ ಅಂದರೆ ಅಷ್ಟೊಂದು ಎಲ್ಲರದ್ದು ಇದರಲ್ಲಿ ತಾತ ಇದು ನೋಡ್ತಾರೆ, ಇದು ಯಾಕೆ ಬಿಟ್ಟಿದೆಯಮ್ಮ ಫುಲ್ ಮುಗಿಸು. ಸೊ ದಿಶಾಕ ಸ್ವೀಟ್ ತಿನ್ನಲ್ಲ ಜಾಸ್ತಿ, ಅವಳು ಒಂದ್ಸತಿ ಸ್ವೀಟ್ ಬಿಟ್ಟಿದ್ಲು ಪ್ಲೇಟಲ್ಲಿ, ತಾತ ಜಸ್ಟ್ ಕ್ರಾಸ್ ಆಗೋಗ ಇದು ಯಾಕೆ ಬಿಟ್ಟಿದೆಯಮ್ಮ ಫುಲ್ ಫಿನಿಶ್ ಮಾಡು, ವೇಸ್ಟ್ ಮಾಡಬಾರ್ದು ಫುಡ್ ಅಂತ. ಸೊ ಅದೊಂದು ಫನ್ ಮೆಮರಿ ನಮಗೆ ಇದೆ ತಾತ. ಓಕೆ, ನೈಸ್ ನೈಸ್. ಸೊ ಎರಡನೇ ಪ್ರಶ್ನೆ, ಯಡಿಯೂರಪ್ಪನವರು ಒಳ್ಳೆಯ ಕುಕ್? ನೋ, ಎಲ್ಲರೂ ಅಡುಗೆನೇ ಮಾಡಲ್ಲ ಅಂತಿದ್ದಾರೆ. ಸೊ ಯಡಿಯೂರಪ್ಪನವ್ರನ್ನ ಕೇಳೋಣ. ಸರ್, ನೀವು ಯಾವತ್ತೂ ಅಡುಗೆ ಮಾಡಿಲ್ಲ? ಏನು ಮಾಡೋಕ್ಕೆ ಬರುತ್ತೆ ನಿಮಗೆ? ನಿಮ್ಮ ಸ್ಕೂಲು ಕಾಲೇಜ್ ಟೈಮಲ್ಲಿ ಏನಾದ್ರು ಮಾಡ್ತಾ ಇದ್ರಾ? ಅನ್ನ ಮಾಡ್ಕೊಳ್ಳೋದು, ಫ್ರೆಂಡ್ಸ್ ಜೊತೆ ಸೇರಿಬಿಟ್ಟು ಆ ಥರದ್ದು ಯಾವತ್ತೂ ಮಾಡಿಲ್ಲ? ಯಡಿಯೂರಪ್ಪನವ್ರಿಗೆ ಮಕ್ಕಳಿಗಿಂತ ಮೊಮ್ಮಕ್ಕಳ ಹತ್ರ ಸಲಿಗೆ ಜಾಸ್ತಿ, ಹೇಳಿ. ಸೊ ಯಾವ್ದಾದ್ರು ಇನ್ಸಿಡೆಂಟ್ ನಿಮ್ಗೆ ಏನು ಅನಿಸುತ್ತೆ? ಯಾವ್ದಾದ್ರು ಒಂದು ಅನಿಸಿದೆಯಾ ನಿಮಗೆ ಈ ಥರ ಒಪಿನಿಯನ್ ಬರಲಿಕ್ಕೆ? ಯಾವುದೋ ಒಂದು ಸಿಚುವೇಶನ್ ಕಾರಣ ಇರುತ್ತಲ್ಲ, ಯಾವ ಸಿಚುವೇಶನ್ ಹಂಗೆ ಅನಿಸಿದೆ? ನಾವೇ ಈಸಿಯಾಗಿ ಅವ್ರನ್ನ ಹ್ಯಾಂಡಲ್ ಮಾಡ್ಬೋದು, ಈಸಿಯಾಗಿ ಅವ್ರ ಹತ್ರ ಮಾತಾಡ್ಬೋದು ಅಂತ ಯಾರಿಗಾರು ಅನಿಸಿದೆಯಾ? ಯಾವಾಗ ಅನಿಸಿದೆ? ಅದೇ ಅವರು ಪೊಲಿಟಿಕ್ಸ್ ಅಲ್ಲಿ ಜಾಸ್ತಿ ಇದ್ದಾಗ ನಾವು ಬೆಳೆದು ಬಂದು ನೋಡಿದಾಗ ಇನ್ನೂ ತುಂಬಾ ಸ್ಟ್ರಿಕ್ಟ್ ಇದ್ರು, ಬಟ್ ಆಮೇಲೆ ಇವಾಗ ತುಂಬಾ ಫ್ರೀ ಅಪ್ ಆಗಿದ್ದಾರೆ. ಸೊ ಮಕ್ಕಳು ಮೊಮ್ಮಕ್ಕಳು ಅನ್ನೋಕ್ಕಿಂತ ಮರಿ ಮೊಮ್ಮಕ್ಕಳು ತುಂಬಾ ಸಲಿಗೆನೆ, 6 ಜನ ಸೇರ್ಕೊಂಡು ತಾತನ ಜೊತೆ ತುಂಬಾನೇ ಆಟ ಆಡ್ತಾರೆ, ಆಮೇಲೆ ತುಂಬಾನೇ ಕಿತಾಪತಿನೂ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಎಂಜಾಯ್ ಮಾಡ್ತಾರೆ ಸರ್? ಹಾ, ಇವಾಗ ಅವ್ರಿಗೆ ಆ ಟೈಮ್ ಇರೋದು ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾರೆ ಮರಿ ಮೊಮ್ಮಕ್ಕಳ ಜೊತೆ ಆಟ ಆಡೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಯಡಿಯೂರಪ್ಪನವ್ರಿಗೆ ತುಂಬಾ ಕೋಪ ಜಾಸ್ತಿ? ಎಸ್, ಆನ್ಸರ್ ಮಾಡಿ. ಏನು ಅನಿಸಿದೆ ನಿಮ್ಗೆ? ಏನು ಅನಿಸಿದೆ? ನೋಡ್ರಪ್ಪ, ಕರ್ನಾಟಕ ಜನತೆ ನೋ ಅಂತ ಹೇಳ್ತಿದ್ದಾರೆ, ಮೊಮ್ಮಕ್ಕಳೆಲ್ಲ ನೋ ಅಂತಿದ್ದಾರೆ. ಯಾಕಂತಂದರೆ ತಾತ ಅಂತ ಪಟ್ಟ ಬಂದ ತಕ್ಷಣ ಆ ವ್ಯಕ್ತಿ ಯಾವ ಥರ ಚೇಂಜ್ ಆಗಿಬಿಡ್ತಾರೆ ಮಕ್ಕಳ ಹತ್ರ ಇರೋ ಪ್ರೀತಿಗೂ ಮೊಮ್ಮಕ್ಕಳ ಹತ್ರ ಇರೋ ಪ್ರೀತಿಗೂ ಏನು ವ್ಯತ್ಯಾಸ ಅಂತ ಇದೇ ಆನ್ಸರ್ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಸೊ ನಿಮ್ಮ ಹತ್ರ ಎಲ್ಲ ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ ಅವರು, ಹಾಗಾಗಿ ನಿಮಗೆ ಯಾವತ್ತೂ ಅವ್ರಿಗೆ ಕೋಪ ಜಾಸ್ತಿ ಅಂತ ಅನಿಸಿಲ್ಲ. ಯಡಿಯೂರಪ್ಪನವ್ರು ಅಂದರೆ ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಅಂತ ಮುಂಚೆಯಿಂದನೂ ಅದೊಂಥರ ಕ್ರಾಸ್ ಕರ್ನಾಟಕ ಅದು ಮಾತಿದೆ. ಬಟ್ ಅಟ್ ದ ಸೇಮ್ ಟೈಮ್ ಅದು ಕೋಪ ಅಂತ ಅಲ್ಲ, ಅದು ಸಿಕ್ಕಾಪಟ್ಟೆ ಅದು ಆ ಸೆಕೆಂಡ್ ಆ ಕ್ಷಣಿಕ ಹೊರತು ಅದು ಯಾವತ್ತೂ ಅದು ನೆಕ್ಸ್ಟ್ ಮಿನಿಟ್ ಕಂಟಿನ್ಯೂ ಆಗಲ್ಲ. ಅದು ಈವನ್ ಪೊಲಿಟಿಕಲ್ಲೂ ಅದು ನಿಜ, ಮನೆಯಲ್ಲೂ ಕೂಡ ಅದು ನಿಜ. ಆ ಕನ್ಸರ್ನಿಂದ ಏನೇ ಒಂದು ಜೋರಾಗಿ ಏನೋ ಒಂದು ಮಾತಾಡುವುದು ಹೊರತು ಅದು ಯಾವತ್ತೂ ಅದು ಸಿಟ್ಟು ಅಂತ ಕಂಟಿನ್ಯೂ ಆಗಲ್ಲ. ಸೊ ಕೊನೆ ಪ್ರಶ್ನೆ, ಹೆಣ್ಮಕ್ಳು ರಾಜಕೀಯಕ್ಕೆ ಬರೋದು ಯಡಿಯೂರಪ್ಪ ಅವರಿಗೆ ಇಷ್ಟ ಇರಲಿಲ್ಲ?
ಸೊ ನೋ ಅಂತ ಎಲ್ಲರೂ ತೋರಿಸಿದ್ದೀರಾ. ಯಾಕೆ ಅನಿಸುತ್ತೆ ಅಂದರೆ ಗಂಡು ಮಕ್ಕಳಷ್ಟು ಹೆಣ್ಮಕ್ಳು ಜಾಸ್ತಿ ರಾಜಕೀಯಕ್ಕೆ ಬರಲಿಲ್ವಲ್ಲ, ಆ ಕಾರಣಕ್ಕೆ ಈ ಥರ ಅನಿಸ್ಬೋದು. ನಿಮ್ಮ ಒಪಿನಿಯನ್ ಏನು ಆ ವಿಚಾರದಲ್ಲಿ? ಯಾಕೆ ಅಮ್ಮಂದಿರು ಅಂದರೆ ನಿಮ್ಮ ದೊಡ್ಡಮ್ಮಂದಿರು ಇರ್ಬೋದು, ಅತ್ತೆದಿರ್ಬೋದು, ಯಾಕೆ ಅವ್ರು ರಾಜಕೀಯಕ್ಕೆ ಬರಲಿಲ್ಲ ಅಂತ ಅನಿಸುತ್ತೆ ನಿಮಗೆ? ಒಂದು ಜಸ್ಟ್ ಟು ಆ್ಯಡ್, ಇವನ್ ವಿಜೇಂದ್ರ ಅವ್ರಿಗಾಯ್ತು, ರಾಘವೇಂದ್ರ ಅವ್ರಿಗಾಯ್ತು, ಯಾವತ್ತೂ ಯಡಿಯೂರಪ್ಪನವ್ರೇನು ಮುಂಚೆಯಿಂದ ಪ್ಲ್ಯಾನ್ ಮಾಡಿ ಪೊಲಿಟಿಕಲಿ ಪುಷ್ ಮಾಡಿದ್ದಲ್ಲ. ಅದು ಇನ್ಫ್ಯಾಕ್ಟ್ ವಿಜೇಂದ್ರ ಅವರಂತೂ ಅಂಟಿಲ್ ಲಾಸ್ಟ್ 8-10 ವರ್ಷದ ಮುಂಚೆ ಅಂತೂ ಅವ್ರು ಪ್ರಾಬ್ಲಿ ಫೋರ್ ಫ್ರಂಟಲ್ಲಿ ಇವತ್ತೇನು MLA ಆಗಿ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ಅವರು ಕೂಡ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಅದು ಅವರು ಸಕ್ರಿಯವಾಗಿ ಇದ್ದರೂ ಕೂಡ ಪೊಲಿಟಿಕಲಿ ಅದೇನೋ ಒಂದು ಬೇರೆ ಬೇರೆ ಹಂತದಲ್ಲಿ ಬಂದು ಜಾಯ್ನ್ ಆಗಿದ್ದಾರೆ ಹೊರತು ಅದು ಯಾವತ್ತೂ ಯಡಿಯೂರಪ್ಪನವ್ರು ಅಂತ ಆ ಥರ ಏನು ಪುಷ್ ಮಾಡಿಲ್ಲ ಯಾರಿಗೂ. ಅವ್ರವ್ರ ಇಂಟ್ರೆಸ್ಟ್ ಮೇಲೆ ಬಂದಾಗಿದೆ ಅಷ್ಟೇ. I disagree that Tata ಹಿಂಗೆ ವಿಮೆನ್ಸಿಗೆ ಪುಷ್ ಮಾಡಲ್ಲ ಅಂತ, ಬಿಕಾಸ್ he encourages all of us, like his daughter-in-laws and his granddaughters, to go look after the institutions that we have or any other business that we have. ಸೊ ಮೊದಲಿಂದನೂ ತಾತ ಆ ಥರ ಹಿಂಗೆ ನಮಗೆ ಪುಷ್ ಒಂಥರ ಕೊಟ್ಟಿದ್ದಾರೆ. ಸೊ he really encourages us to go out there and like show up in the world. I don't think Tata would like not encourage any women to not be in politics ಅಂತ. ಸರ್, ನಿಮ್ಮ ರಾಜಕೀಯ ಜೀವನದ ಸುಖ ಸಂತೋಷಗಳಿರ್ಬೋದು, ಇಷ್ಟು ದೊಡ್ಡ ಫ್ಯಾಮಿಲಿಯ ಸುಖ ಸಂತೋಷಗಳಿರ್ಬೋದು, ಎಲ್ಲವೂ ಶುರುವಾಗಿದ್ದು ಶಿಕಾರಿಪುರದಿಂದ. ಸೊ ಶಿಕಾರಿಪುರದ ಜನರಿಗೆ ನೀವು ಈ ಕಾರ್ಯಕ್ರಮದ ಮೂಲಕ ಯಾವ ರೀತಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನ್ನ ಜೀವನದಲ್ಲಿ ಶಿಕಾರಿಪುರ ಮರೆಯೋಕ್ಕಾಗೋದಿಲ್ಲ. ಅಲ್ಲಿಯ ಜನರ ಬೆಂಬಲದಿಂದ ಇವತ್ತು ಸ್ಥಾನಮಾನಗಳು ಸಿಕ್ಕಿದೆ. ಆದ್ದರಿಂದ ಶಿಕಾರಿಪುರ ತಾಲೂಕಿನ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸಹ ಈ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇನ್ನು ಕೇವಲ 1-2 ವರ್ಷದ ಅಂತರದಲ್ಲಿ ಎಲೆಕ್ಷನ್ ಬರ್ತಾ ಇದೆ. BJP ಕಳೆದ ಬಾರಿ ಎಲೆಕ್ಷನ್ಗಿಂತ ಈ ಬಾರಿ ಬಹಳಷ್ಟು ಒಳ್ಳೆಯ ಒಂದು ರೀತಿಯಲ್ಲಿ ವರ್ಕ್ ಮಾಡಿದ್ರೆ ಮಾತ್ರ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಅನ್ನೋದು. ಈಗಾಗಲೇ ನೀವು ರಾಜ್ಯ ಪ್ರವಾಸವನ್ನು ಕೂಡ ಶುರು ಮಾಡಿದ್ದೀರಾ. ಸೊ ಮುಂದಿನ ಚುನಾವಣೆಗೆ ಯಾವ ರೀತಿ ಇದೆ ಸಿದ್ಧತೆ BJPಯಿಂದ? ಅಲ್ಲ, ನನಗೆ 100% ವಿಶ್ವಾಸ ಇದೆ. ಜನರು ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸ್ಪಷ್ಟ ಬಹುಮತವನ್ನು ಪಡೆದು ಸ್ವಂತ ಶಕ್ತಿ ಮೇಲೆ ಸರ್ಕಾರ ರಚನೆ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ವಿಚಾರಗಳನ್ನು, ರಾಜಕೀಯ ವಿಚಾರ ಹಾಗೆ ಫ್ಯಾಮಿಲಿ ವಿಚಾರ, ಎಸ್ಪೆಷಲಿ ಮೊಮ್ಮಕ್ಕಳ ಜೊತೆಯಲ್ಲಿ ನೀವು ಕಳೆದಂಥ ಸಮಯ ಎಲ್ಲವೂ ಕೂಡ ಬಹಳ ಸುಂದರವಾಗಿತ್ತು. ಈ ವಯಸ್ಸಿನಲ್ಲಿಯೂ ಕೂಡ ನೀವು ಸಾಕಷ್ಟು ಜನರಿಗೆ ಮಾದರಿಯಾಗಿ, ರಾಜ್ಯಕ್ಕೆ, ರಾಜಕಾರಣಿಗಳಿಗೆ ಮಾದರಿಯಾಗಿ ನಿಮ್ಮ ಜೀವನವನ್ನು ಬಹಳ ಸುಂದರವಾಗಿ ನಡೆಸ್ತಾ ಇದ್ದೀರಾ. ಮುಂದಿನ ಜೀವನ ಕೂಡ ಅಷ್ಟೇ ಸೊಗಸಾಗಿ ಸುಂದರವಾಗಿರಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದಗಳು. ಸೊ ಇದೇ ಸಂದರ್ಭದಲ್ಲಿ ಮಕ್ಕಳೆಲ್ಲ ಸೇರಿ, ಮೊಮ್ಮಕ್ಕಳೆಲ್ಲ ಸೇರಿ ಯಡಿಯೂರಪ್ಪನವರಿಗೆ ಒಂದು ಸುಂದರವಾದಂತಹ ಗಿಫ್ಟನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಗಿಫ್ಟನ್ನು ಕೊಡೋಣ ಇವಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.